ತಾಯಿ ಮಾರಮ್ಮನ ದೇವಸ್ಥಾನದಲ್ಲಿ ಸೇರಿರೋ ನನ್ನ ಪ್ರೀತಿಯ ಗ್ರಾಮಸ್ಥರೇ, ನನಗೂ ವಯಸ್ಸಾಯಿತು. ಈ ಆಯಾಸದ ಆಯಸ್ನಲ್ಲಿ ಜವಾಬ್ದಾರಿ ಬೇಜವಾಬ್ದಾರಿ ಆಗದಿರಲಿ ಅಂತ ಇವತ್ತಿನಿಂದ ಈ ದೇವಸ್ಥಾನದ ಯಜಮಾನಿಕೆಯನ್ನ ನನ್ನ ಹಿರಿಯ ಮಗ ರಾಜುವಿಗೆ ಒಪ್ಪಿಸ್ತಾ ಇದ್ದೀನಿ. ಇದು ನನ್ನ ಆಸೆ ಅನ್ನೋದಕ್ಕಿಂತಲೂ ಆ ತಾಯಿ ಅನುಗ್ರಹ ಅಂತ ನೀವೆಲ್ಲರೂ ಭಾವಿಸಬೇಕು. ಅಪ್ಪ PM, ಮಗ CM, ತಮ್ಮ MP, ಎಂಟಿ ಪಾರ್ಟಿ ಪ್ರೆಸಿಡೆಂಟ್ ಅಂದಂಗೆ ಎಲ್ಲ ಹೆಂಡತಿ ಮಕ್ಕಳಿಗೆ ಆಗೋಗ್ಬಿಟ್ಟದೆ. ಇಲ್ಲಿ ಹೇಳೋರು ಕೇಳೋರು ಯಾರು ಇಲ್ಲ. ಲೇ ಸಂಜೀವ, ಚಲಾಯಿಸ ನಿನ್ನ ಅಧಿಕಾರನ. ಹೇ ಧರ್ಮಪ್ಪ, ನಿನಗಿಷ್ಟ ಬಂದಂಗೆ ಅಧಿಕಾರ ಹಂಚೋಕೆ ಇದು ವಿಧಾನಸೌಧನೂ ಅಲ್ಲ, ಡೆಲ್ಲಿ ಪಾರ್ಲಿಮೆಂಟು ಅಲ್ಲ, ನಮ್ಮಪ್ಪನ ಅಪ್ಪ ಕಟ್ಟುವ ದೇವಸ್ಥಾನ ಇದು. ನಿಮಗೆ ದೇವಸ್ಥಾನ ಮೇಲೆ ಹಕ್ಕು ಅಧಿಕಾರ ಎಷ್ಟಿದೆಯೋ ಅಷ್ಟೇ ಹಕ್ಕು ಅಧಿಕಾರ ನಮಗೂ ಇದೆ. ಇನ್ಮೇಲೆ ನಮ್ ಸರದಿ. ಇವತ್ತಿನ ದೇವಸ್ಥಾನ ಯಜಮಾನಿಕೆ ನಮ್ದಾಗಬೇಕು. ಪಿಂಡ ತಿನ್ನೋ ಕಾಗೆ ಏನೇ ಕಸರತ್ ಮಾಡಿದ್ರು ಹಾಡು ಕೋಗಿಲ ಆಗೋದಿಲ್ಲ. ರಣಹದ್ದಿಗಳಿಗೆ ಮಂತ್ರೋಪದೇಶ ಮಾಡಿ ಧರ್ಮಪೀಠದ ಮೇಲೆ ಕೂರಿಸಿದ್ರು ಹಸಿ ಮಾಂಸ ತಿನ್ನೋದನ್ನ ಬಿಡೋದಿಲ್ಲ. ಕಾಮದೇವತೆಯನ್ನು ಪೂಜೆ ಮಾಡೋ ದೇವಸ್ಥಾನ ಆಗಿರ್ತಿದ್ರೆ ನಿನ್ನಂತ ಮನಮತ್ರಿಗೆ ಯಜಮಾನಿಗೆ ಕೊಡಬಹುದಾಗಿತ್ತು. ಆದ್ರೆ ಇದು ಮಾರಮ್ಮನ ದೇವಸ್ಥಾನ. ಭಯ ಭಕ್ತಿಯಿಂದ ನ್ಯಾಯ ನೀತಿ ಪಾಲಿಸೋ ದಾನವಂತರು ಮಾತ್ರ ಇಲ್ಲಿ ಯಜಮಾನಿಕೆ ಮಾಡಬೇಕು. ಕೈಲಾಗದವನು ಅರ್ಚ್ಕೊಂಡು ಪರ್ಚ್ಕೊಂಡ ಅಂದಾಗೆ ಯಾಕೆ ಅರಸ್ತಾ ಇದೀಯಾ? ಇವತ್ತಿನ ದೇವಸ್ಥಾನಕ್ಕೆ ನಾನೇ ಯಜಮಾನ. ಆ ಅವಕಾಶ ನಾನ್ ನಿನಗೆ ಕೊಡೋದಿಲ್ಲ. ನನ್ನ ದಾರಿ ಅಡ್ಡ ಬಂದವನ ನಾನು ಸುಮ್ಮನೆ ಬಿಡಲ್ಲ. ಏನಿದೆಲ್ಲ? ಇಲ್ಲಿವರೆಗೂ ನಿಮ್ಮೂರಿನಿಂದ ಯಾವುದೇ ಒಂದು ಕಂಪ್ಲೇಂಟ್ ಬಂದಿರಲಿಲ್ಲ. ಆದ್ರೆ ಇವತ್ತು ಏನಾಗಬಾರದಾಗಿತ್ತೋ ಅದಾಗೋಯ್ತು ನೋಡಿ. ಆದರ್ಶ ಗ್ರಾಮವಾಗಿರೋ ನಿಮ್ಮೂರನ್ನ ದುಡುಕಿ ದುರಂತಕ್ಕೀಡು ಮಾಡಬೇಡಿ. ಶಾಂತಿ ಸಮಾಧಾನದಿಂದ ರಾಜಿ ಮಾಡಿಕೊಂಡು ಆದಷ್ಟು ಬೇಗ ನಮಗೆ ತಿಳಿಸಿ. ಅಲ್ಲಿವರೆಗೂ ಕಾನ್ಸ್ಟೇಬಲ್ಸ್ ದೇವಸ್ಥಾನ ಸೀಲ್ ಮಾಡಿ. ಗಣೇಶ, ಮಿಕ್ಕವರೆಲ್ಲ ಗುಡ್ಸ್ ಗುಂಡಾಂತರ ಆದ್ರೂ ಪರವಾಗಿಲ್ಲ, ನಾನೊಬ್ಬ ಉದ್ಧಾರ ಆಗಂಗ ಅನುಗ್ರಹಿಸಪ್ಪ. ಹೆಂಗೈತೆ ಬನ್ನು? ಬಾಯ್ ತುಂಬ ಕಡ್ಕೊಂಡ್ ತಿನ್ನಂಗೈತೆ. ರಂಗೀಲ ಮಿಠಾಯಿ ಕೊಡೋಣ. ನನ್ಕ ಟ್ರೀಟ್ಮೆಂಟ್ ಬಿಡಿ ಕೊಡು.
ತಿರುಪತಿ ವೆಂಕಟರಮಣ ಪಾದಕ್ಕೆ ಗೋವಿಂದ ಗೋವಿಂದ. ಏಯ್ ಬಾಂಡ್ಲಿ, ನೀನಾ? ಹೌದು, ನಾನೇ. ತಿರುಪತಿಗೆ ಹೋಗ್ತಾ ಇದ್ದೀನಿ. ಬಸ್ ಚಾರ್ಜ್ ದಾನ ಮಾಡಿ ಪಾಪ ಕಳ್ಕೋ. ಪಾಪ? ನಾನು ಪುಣ್ಯವಂತ ಕಡು, ಅದಕ್ಕೆ ದೇವ್ರು ನನ್ಗಿಂತ ಮೈ ಕಟ್ಕೊಟ್ಟಿರೋದು. ಇವತ್ತಲ್ಲ ನಾಳೆ ನಾನ್ ನಿನ್ ತಂಗಿ ಗಂಡ, ನಿಮ್ ಭಾವ ಆಗೋನು ಯೋಚನೆ ಮಾಡು. ಏಯ್, ನನ್ ತಂಗಿ ಸುದ್ದಿ ಎತ್ಬೇಡ. ಎತ್ಬಾರ್ದಾ? ಎತ್ಲೇಬಾರ್ದು. ಹಂಗಿದ್ರೆ ಮಾನ ಮರ್ಯಾದೆ ಇರೋನಾಯ್ತು ಅಂದ್ರೆ ನನ್ ಸಾಲ ತೀರ್ಸಿ ಆಮೇಲೆ ತಿರುಪ್ತಿಗೆ ಹೋಗು. ಆ ಸಾಲ ತೀರ್ಸಕ್ಕೆ ಈ ಅಣ್ಣನ್ ತಂಗಿ ರಂಗಿ ಇದ್ದಾಳೆ. ಆಹಾ, ರಂಗೀಲ ಯಾವ ದೇಶದ ರಾಣಿ ಇವಳು? ರಂಗೀಲ ಅಲ್ಲ, ಕುಂತಳ ಕುದ್ರಿ ಮ್ಯಾಲ. ರಂಗು, ನೀನ್ ಯಾಕೆ ಈ ಅಲ್ಕ ನನ್ನ ಮಗ ಮಾಡಿ ಸಾಲ ತೀರ್ಸ್ಬೇಕು? ನನ್ನ ಕೈಲಿ ತಾಳಿ ಕಟ್ಟಿಸ್ಕೊಂಬಿಡು, ಎಲ್ಲಾ ಸಾಲ ಮನ್ನಾ ಮಾಡಿ ಈ ಬೇವರ್ಸಿ ನನ್ನ ಮಗನ ನನ್ನ ಅಂಗಿಲ್ ರೈಟ್ ಆಗಿ ಇಟ್ಕೊಂಡ್ಬಿಡ್ತೀನಿ. ಏನಂತೀಯ ಬುಲ್ಬುಲ್? ಬೇಡಮ್ಮ ಬೇಡ. ಯಾರ ಮನೆಯಲ್ಲಾರು ಜೀತಕ್ಕಿದ್ದು ಈ ಸಾಲ ತೀರಿಸ್ತೀನಿ. ಎಂಜಿಲ್ ಕೈಲು ಕಾಗಿನ ಓಡಿಸ್ತಾ ಇರೋ ಇಂಥ ಕಂಡೀಷನ್ ಮಾತ್ರ ಮದುವೆ ಮಾಡ್ಕೋಬೇಡ. ಬೇಕಾದ್ರೆ ಆ ವೀರಪ್ಪನ ಮದುವೆ ಆಗ್ತೀನಿ ಅನ್ನು ಕಾಡಿ ಕರ್ಕೊಂಡೋಗಿ ಧಾರಾಳವಾಗಿ ದಾರ ಎತ್ಕೊಂಡ್ಬಿಡ್ತೀನಿ. ಬಾಂಡ್ಲೆ, ನಾನು ಅರಳಿ ಮರ ಇದ್ದಂಗಿದ್ದೀನಿ, ನಿನ್ ತಂಗಿ ಬಸ್ರಿ ಮರ ಇದ್ದಂಗವಳೆ. ನೋಡೋ, ನಮ್ಮಿಬ್ಬರ ನೆರಳಲ್ಲಿ ನೀನು ನೆಮ್ಮದಿಯಿಂದ ಜೀವನ ಮಾಡ್ಬೋದು. ಒಳ್ಳೆ ಸಂಬಂಧ, ಯೋಚನೆ ಮಾಡೋ. ನೀನ್ ಏನೇ ತಿಪ್ಪಲಾಗ ಹಾಕಿದ್ರು ಕಿಡ್ನಿ ಹರಿಸುವಂಗ್ ಕೂತಿರೋ ನಿನ್ ಕೈಯಲ್ಲಿ ನನ್ ತಂಗಿ ಕುತಿಯ ತಾಳಿ ಕಟ್ಸೋದಿಲ್ಲ. ಯಾವತ್ತಿದ್ರು ಆ ವೀರಪ್ಪನೇ ನನ್ ಭಾವ. ಅಷ್ಟೇ ಅಂತೀಯ? ನೀನು ನಿಮ್ಮಪ್ಪನ್ ಗುಟ್ಟಿರೋದೇ ಸತ್ಯವಾಗಿದ್ರೆ ನನ್ ಎಮ್ಮೆ ಕಾದು ನನ್ ಸಾಲ ತೀರ್ಸ್ಬೇಕು. ಇಲ್ಲ ನಿನ್ನ ತಂಗಿ ರಂಗಿಲ ಕೈಲಿ ಮಗ ಕೊಟ್ಬಿಡ್ತೀನಿ. ಹುಷಾರ್. ಬೇಡ ಪುಟ್ಟಪ್ಪ, ಬೇಡ. ತಂಗಿಮ್ಮ, ಇದನ್ನ ತಗೊಂಡು ಮನೆಗೆ ಹೋಗು. ಪುಟ್ಟಪ್ಪ, ಎಮ್ಮೆ ಅಲ್ಲೈತೆ? ಅಲ್ಲೈತೆ. ಅಮ್ಮ, ಸಾರೇನಮ್ಮ? ಬಸ್ಸಾರಿ ಕಣಪ್ಪ. ಓ, ಸಾಯಂಕಾಲಕ್ಕೆ ಇದೇ ಬಸ್ ಸಾರು ಲಾರಿ ಸಾರು ಆಯ್ತದೇನೋ. ಲಾರಿ ಸಾರು ಅದೇನೋ? ಅದು ಅದೇ ತಂಗಿ ಸಾರು. ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಒತ್ತೊತ್ತು ಬಿಸಿ ಸಾರು ಮಾಡಕ್ಕೆ ನನ್ಗಿರೋದು 2 ಕೈಯಪ್ಪ. ಯಾಕೆ ಸಪೋರ್ಟ್ 12 ಕೈ ತರಕಾಗಲ್ವೇನೋ? ನಿನ್ ಕಿರಿ ಮಗ ಹೇಳಿದ್ ಗೊತ್ತಾಯ್ತಾ? ಇಲ್ಲಲ್ಲ. ನನ್ ಗೊತ್ತಾಯ್ತು. ಬೇಷ್ ಮಗನೇ, ಮೆಚ್ಕೊಂಡೆ ನಿನ್ನ. ನಿನ್ನ ಕೋಳಿ ಕೂಗಿಂದ ನಮ್ಮನೆ ಸೊಸೆ ಬೆಳಕು ಮೂಡೋಂಗಾಯ್ತು. ಹಾಗಿದ್ಮೇಲೆ ನಾನ್ ನೋಡಿದ್ರೆ ಹೆಣ್ಣೆ ನನ್ಗೆ ಅತ್ತಿಗೆ ಆಗಿ ಬರ್ಬೇಕಪ್ಪ. ನೀನ್ ಯಾವಾಗ ಎಲ್ಲಿ ಹೆಣ್ಣು ನೋಡಿದ್ಯೋ? ಮೊನ್ನೆ ನಾಟಿ ಮಾಡ್ಸಕ್ ಹೊಸಳ್ಳಿಗೆ ಹೆಣ್ಣಾಗ್ಲೋ ಕರೆಕ್ ಹೋಗಿದ್ನಲ್ಲ, ಅಲ್ಲೇ ನೋಡ್ದೆ. ಯಾರು ಅವಳು? ಅದೇ ಅಪ್ಪನ ಹಳೆ ಸ್ನೇಹಿತರು, ಮಿಲ್ಟ್ರಿ ರಾಮಣ್ಣ ಮಗಳಮ್ಮ. ನೀನ್ ಹೇಳ್ತಿರೋದು ದಿಟ್ವೇನ್ಲ? ಗಟ್ಟದ ದಿಟ. ಸಂಜೀವ, ಕೆಚ್ಚಲ್ನ ಗುದ್ದಿ ಹಾಲು ಕರೆದಂಗೆ, ಕಬ್ಬನ್ನ ಹಿಂಡಿ ರಸ ತೆಗ್ದಂಗೆ ಆ ನಮ್ಮ ದಾಯಾದಿ ಚಿತ್ರಹಿಂಸೆ ಕೊಡಾಕೆ ಕಾಲ ಒಂದೊಂದ ಕೂಡ್ ಬರ್ತಾ ಇದೆ ಕೂಡ್ ಬರ್ತಾ ಇದೆ. ಅಂದ್ರೆ ದೇವಸ್ಥಾನ ಈಗ ಹಾಕಿ ಅವ್ರ ದರ್ಪದ ಕೋಡನ್ನು ಹೆಂಗ್ ಮುರಿದೋ ಹಂಗೆ ಆ ರಾಮಣ್ಣನ ಮಗಳಿಗೆ 3 ಗಂಟೆ ಹಾಕಿ ಅವರ ಕೊಬ್ಬನ್ನು ಇಳಿಸ್ಬಿಡೋ ನನ್ನ ಕಂದ. ಈ ಮದುವೆಯಿಂದ ನಮ್ಗೇನಪ್ಪ ಲಾಭ ಸಿಗುತ್ತೆ? ಇಷ್ಟಕ್ಕೂ ಆ ಹುಡುಗಿ ಹೇಗಿದ್ದಾಳೋ ಏನೋ. ಇರೋದೇನ್ ಬಂತು? ಇರೋ 2 ಹೆಣ್ಮಕ್ಳು ರತಿ ರಂಬಿ ಹಂಗವ್ರೆ. ಅಷ್ಟೇ ಅಲ್ಲ ಕಂಡ್ಲ, ನಮ್ ಜಮೀನ್ ಪಕ್ಕದಾಗಿರೋ 10 ಎಕರೆ ಗದ್ದೆ ಆ ರಾಮಣ್ಣಂದೇ. ಅವನ ಮಗಳೇನಾರ ನಮ್ ಸೊಸೆ ಆಗ್ಬಿಟ್ರೆ ಬಿಡುತ್ತಿಲ್ಲ. ಈ ಸಂಬಂಧ ನನ್ಗಿಷ್ಟ ಇಲ್ಲ. ಬೇಕಿದ್ರೆ ಬೇರೆ ಸಂಬಂಧ ನೋಡ್ಲಿ. ಎಲ್ಲ ಇವಳ ಅಂದ ಆದಾಯ 2 ಸಂಬಂಧನ ಯಾವನಾರ ಬಿಟ್ಬಿಟ್ಟಾನ? ಹೇಳೋ ಕಾಲಿಡ್ರಮ್ಗೆ. ಹೇಳೋದೇನೋ ಬಂತು. ನಿಮ್ ದೊಡ್ಡಪ್ಪ ಈ ಸಂಬಂಧನ ಇಷ್ಟಪಟ್ಟವ್ರೆ. ಸಂಜೀವ, ರಾಜೀವ ನಿಮ್ಮ ಅಣ್ಣ ಕೊಡು. ನನ್ಗೂ ಮಗ ಅಲ್ವೇನೋ? ಸಂಜೀವ, ಸಾಯೋವರೆಗೂ ನಿಮಗೆ ತಾಯಾಗಿ ನನ್ನ ಮನೆ ನಾಯಾಗಿ ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರೋಕೆ ಜೀವದಾನ ಮಾಡಿರೋದು. ಅದನ್ನ ಮರೆತು ನನ್ನ ವಿರುದ್ಧ ಏನಾದ್ರೂ ವಾದ ಮಾಡಿದ್ರೆ ಪರಮಾತ್ಮನ ಪಾದ ಸೇರಿಸ್ಬಿಡ್ತೀನಿ. ಹುಷಾರಾಗಿರೋ ಕೇಳು. ರಮಣ, ನನ್ನ ಅದೃಷ್ಟ ಎಂತ ಅದ್ಭುತವಾದ್ದು ಅಂತೀಯ. ನನ್ನ ಕಣ್ಣಿಗೆ ಎಲ್ಲ ಒಳ್ಳೇದಾಗೇ ಕಾಣಿಸ್ತದೆ. ನನ್ನ ಕೈನ ಕಲ್ಲಿಟ್ರೆ ಕೈಡ ಆಗೋಗ್ಬಿಡ್ತದೆ, ಕಾಲೇನಾರ ಇಟ್ರೆ ಮುಗೀತು. ಗ್ಯಾರಂಟಿ ಕಲ್ಯಾಣ ಆದಂಗೆ. ಯಜಮಾನ್ರೆ, ರಾಮಕಾಲ ಬಂದ್ಬಿಡ್ತದೆ. ಆಮೇಲೆ ಅಮಗಂಟ ಕಾಲ ಬೇಗ ತಟ್ಟೆ ಬದಲಾಯಿಸ್ಕೊಂಡ್ಬಿಡಿ. ರಮಣ, ಇವತ್ತಿನಿಂದ ನಿಮ್ಮ ಮಗಳು ನನ್ನ ಸೊಸೆ.
ನಾನು ನೀವು ಬೀಗ್ರು ಮುಂದಿನ ವಾರನೇ ಮದುವೆ. ತಗೊಳ್ಳಿ ತಟ್ಟೆ ಬದಲಾಯಿಸ್ಕೊಳವ. ಅಣ್ಣ ಒಂದ್ ನಿಮಿಷ ಬರ್ತೀರಾ? ಏನ್ ಬನ್ನಿ ಹೇಳ್ತೀನಿ. ನಾಗಪ್ಪನವರೇ ಒಂದ್ ನಿಮಿಷ ಬಂದೆ. ಹೇಳ ಆಮೇಲೆ ಏನ್ ಮುಖ ನೋಡ್ತಾ ಇದೀಯಾ? ಮುನಿಯ ಇವನ್ಗೇನಾರು ದೇವಾಗಿ ಹಿಡಿದೈತೆ ನಾಡ್ಬೇಕು. ನೋವು ಏನಮ್ಮ ಮಕ್ಕ ನೋಡ್ತಿದ್ಯಾ? ಜಲ್ದಿ ಹೋಗಿ ಯಾವ್ದಾದ್ರು ಹಳೆಯ ಕಡೆ ಕಿತ್ತೋಗಿರೋದಿದ್ರೆ ತಗೊಂಬಂದ್ ತಲೆ ಮೇಲೆ ತೊಟ್ಟಮ್ಮ. ಜಲ್ದಿ ತೊಟ್ಟು. ತಟ್ಟೋದು ತದ್ಕೋದು ಎಲ್ಲ ನಿನಗೆ, ನನಗಲ್ಲ. ನನಗ ಯಾಕ್ಲಾ ಅಂದ್ರೆ ನಿನ್ನ ಮನೆಗೆ ಹೋಗಿ ಸಂಬಂಧ ಕೇಳೋದು ಬಿಟ್ಬಿಟ್ಟು ನಾನು ಮನೆಗೆ ಬಂದಿದ್ಯಲ್ಲ ಅದಕ್ಕೆ. ಏನ್ಲಾ ನೀನ್ ಮಾತಾಡ್ತಿರೋದು? ಯಾರು ಅಂತ ತಿಳ್ಕೊಂಡಿದ್ಯಲ್ಲ ನನ್ನ? ಇಲ್ಲಿವರೆಗೂ ದಾನಪ್ಪನವ್ರ ಎರಡನೇ ಮಗ ಸಾಚ ಅಂತ ನಾನು ತಿಳ್ಕೊಂಡಿದ್ದೆ. ಆದ್ರೆ ನೀನೊಬ್ಬ ಲುಚ್ಚ ಅಂತ ನನಗೆ ಈಗಲೇ ಗೊತ್ತಾಗಿದ್ದು. ಕುನ್ನಿ, ಇನ್ನೊಂದ್ಸಲ ಏನಾರ ನನ್ನ ಬಗ್ಗೆ ಹೊಲಸಾಗಿ ಮಾತಾಡ್ದು ನಿನ್ನ ರಕ್ತನ ಪಾನಕ ಮಾಡ್ಕೊಡ್ದು ಬರ್ತೀನಿ. ನೀನು ಅಷ್ಟೇ ಮರ್ಯಾದೆ ಜಾಗ ಖಾಲಿ ಮಾಡಿದ್ರೆ ಸರಿ, ಇಲ್ದ ಹೋದ್ರೆ ನಿನ್ನ ಜಾತಕಕ್ಕೆ ಸೂತ್ಕ ಹಿಡಿಯಾಗ ಮಾಡ್ಬಿಡ್ತೇನೆ. ತೊಲಗ ನನಗ ಮನ ಮಾಡ್ತೀಯಲ್ಲ, ನೀನು ಸುಮ್ಕೆ ಬಿಡಕ್ಕಿಲ್ಲ. ನೋಡ್ಕೋತೀನಿ. ಬರಲ್ಲ. ನಾಗಪ್ಪನವ್ರನ್ನ ಎದುರಾಕೊಳ್ಳೋದು ಒಂದೇ, ಮತ್ತು ಕೈ ಹಾಕೋದು ಒಂದೇ. ಅಣ್ಣ ಧರ್ಮಪ್ಪನವರೇ ಬಂದ್ರು. ನಮಸ್ಕಾರ ಧರ್ಮಪ್ಪನವ್ರ. ನಮಸ್ಕಾರ. ಎಷ್ಟು ವರ್ಷಗಳಾಗೋಯ್ತು. ನೀವು ಮಿಲಿಟರಿಗೆ ಹೋಗುವಾಗ ಮಾಂಬಳ್ಳಿ ಬಸ್ ಸ್ಟ್ಯಾಂಡ್ ನೋಡಿದ್ದು 30 ವರ್ಷಗಳಾಗೋಯ್ತು. ಅಂದಾಗೆ ನನ್ನ ತಮ್ಮ ಯಾಕೆ ಬಂದಿದ್ದ? ಅದು ಸರ್ಕಾರ